ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 27 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,933.59, 539 ಪಿಟಿಎಸ್, 0.70% ಕುಸಿದಿದೆ. ಅತಿ ಹೆಚ್ಚು ಲಾಭ. ಕೋಟಕ್ ಬ್ಯಾಂಕ್ 1.80% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಎಚ್ಡಿಎಫ್ಸಿ ಬ್ಯಾಂಕ್ 2.23% ಕುಸಿದಿದೆ. ನಿಫ್ಟಿ 50 ಇಂದು 24,090.85%, ಆಗಿದೆ. -0.48% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಗುರುವಾರ ಮಾರಾಟದ ಒತ್ತಡದ ನಡುವೆ ಕುಸಿತ ಕಂಡ ಸೆನ್ಸೆಕ್ಸ್ ಮತ್ತು ನಿಫ್ಟಿ. ಬಿಎಸ್ಇ ಸೆನ್ಸೆಕ್ಸ್ -0.70% ಕುಸಿದು 76,933.59ಕ್ಕೆ ಕೊನೆಗೊಂಡರೆ, ಎನ್ಎಸ್ಇ ನಿಫ್ಟಿ 50 0.48% ಕುಸಿದು 24,090.85ಕ್ಕೆ ತಲುಪಿತು. ಪ್ರಮುಖವಾಗಿ ಎಚ್ಡಿಎಫ್ಸಿ ಬ್ಯಾಂಕ್ -2.23% ಕುಸಿದು 711 ರೂಪಾಯಿಗೆ ಮುಕ್ತಾಯವಾಯಿತು. ಯುಎಸ್ ಡಾಲರ್ ಎದುರು 95.53ಕ್ಕೆ ಕುಸಿದ ರೂಪಾಯಿ ಮೌಲ್ಯ. ಗುರುವಾರ ಯುಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ ತನ್ನ ಆರಂಭಿಕ ಗಳಿಕೆಯನ್ನು ಕಳೆದುಕೊಂಡು 95.53ಕ್ಕೆ ಕುಸಿತ ಕಂಡಿತು. ಆಮದುದಾರರ ಡಾಲರ್ ಬೇಡಿಕೆಯು ದೇಶೀಯ ಕರೆನ್ಸಿಯ ಮೇಲೆ ಒತ್ತಡ ಹೇರಿತು. 2037ರ ವೇಳೆಗೆ 244 ಗಿಗಾವ್ಯಾಟ್ ಸಾಮರ್ಥ್ಯ ಮತ್ತು 16 ರೂಪಾಯಿ ಮತ್ತು 86 ಪೈಸಾ ಟ್ರಿಲಿಯನ್ ಬಂಡವಾಳ ವೆಚ್ಚದ ಗುರಿ ಹೊಂದಿದ ಎನ್ಟಿಪಿಸಿ. ಸರ್ಕಾರಿ ಸ್ವಾಮ್ಯದ ಎನ್ಟಿಪಿಸಿ 2037ರ ವೇಳೆಗೆ ಭಾರಿ ಬಂಡವಾಳ ವೆಚ್ಚದೊಂದಿಗೆ 244 ಗಿಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಬಿಎಸ್ಇಯಲ್ಲಿ ಎನ್ಟಿಪಿಸಿ ಷೇರುಗಳು -1.11% ಕುಸಿದು 330 ರೂಪಾಯಿ ಮತ್ತು 90 ಪೈಸಾಕ್ಕೆ ಕೊನೆಗೊಂಡವು. ಎರಡನೇ ತ್ರೈಮಾಸಿಕದಲ್ಲಿ ಭಾರತೀಯ ಕಂಪನಿಗಳ ಆದಾಯ ಬೆಳವಣಿಗೆ -13ರಿಂದ 15ಕ್ಕೆ ಕುಸಿಯುವ ಸಾಧ್ಯತೆ. ರೇಟಿಂಗ್ ಏಜೆನ್ಸಿ ಇಕ್ರಾ ಐಸಿಆರ್ಎ ಪ್ರಸಕ್ತ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಭಾರತೀಯ ಕಂಪನಿಗಳ ಆದಾಯ ಬೆಳವಣಿಗೆಯು -13ರಿಂದ 15ಕ್ಕೆ ಕುಸಿಯಲಿದೆ ಎಂದು ನಿರೀಕ್ಷಿಸಿದೆ. ಈ ಅವಧಿಯಲ್ಲಿ ಲಾಭದ ಪ್ರಮಾಣವು ಒತ್ತಡದಲ್ಲಿರಲಿದೆ. 1,000 ಕೋಟಿ ರೂಪಾಯಿ ಸಂಗ್ರಹಿಸಲು ವೇದಾಂತ ಸಂಸ್ಥೆಯಿಂದ 3ನೇ ರೂಪಾಯಿ ಬಾಂಡ್ ವಿತರಣೆ ಯೋಜನೆ. ವೇದಾಂತ ಸಂಸ್ಥೆಯು 1,000 ಕೋಟಿ ರೂಪಾಯಿವರೆಗೆ ಸಂಗ್ರಹಿಸಲು ತನ್ನ 3ನೇ ರೂಪಾಯಿ ಬಾಂಡ್ ವಿತರಣೆಯನ್ನು ಯೋಜಿಸುತ್ತಿದೆ. ದೇಶೀಯ ಬಾಂಡ್ ಮಾರುಕಟ್ಟೆಯನ್ನು ಬಳಸಿಕೊಳ್ಳಲು ಬಯಸುತ್ತಿರುವ ಇತರ ಭಾರತೀಯ ಕಂಪನಿಗಳೊಂದಿಗೆ ಇದು ಸೇರಿಕೊಂಡಿದೆ. ಕರ್ನಾಟಕದಲ್ಲಿ ಸೂಪರ್ ಸ್ಪೆಷಾಲಿಟಿ ಅಲ್ಯೂಮಿನ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸಿದ ಹಿಂಡಾಲ್ಕೋ. ಹಿಂಡಾಲ್ಕೋ ಕರ್ನಾಟಕದಲ್ಲಿ ವಾರ್ಷಿಕ 30,000 ಟನ್ ಸಾಮರ್ಥ್ಯದ ಹೊಸ ಅಲ್ಯೂಮಿನ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸಿದೆ. ಈ ಘಟಕವು ಜಾಗತಿಕ ಮತ್ತು ದೇಶೀಯ ಮಾರುಕಟ್ಟೆಗಳಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲಿದೆ. ಚಿನ್ನದ ಬೆಲೆ $4,642 ಮತ್ತು 80 ಸೆಂಟ್ಗೆ ಕುಸಿತ. ಬೆಳ್ಳಿ ಬೆಲೆಯಲ್ಲಿ ಏರಿಕೆ. ಚಿನ್ನದ ಬೆಲೆಯು %0.77 ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $4,642 ಮತ್ತು 80 ಸೆಂಟ್ಗೆ ತಲುಪಿದೆ. ಮತ್ತೊಂದೆಡೆ ಬೆಳ್ಳಿ ಬೆಲೆಯು %0.20 ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $69 ಮತ್ತು 12 ಸೆಂಟ್ಗೆ ತಲುಪಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $82 ಮತ್ತು 41 ಸೆಂಟ್ಗೆ ಏರಿಕೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯು %0.70 ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $82 ಮತ್ತು 41 ಸೆಂಟ್ಗೆ ತಲುಪಿದೆ. ಜಾಗತಿಕ ಬೇಡಿಕೆ ಮತ್ತು ಪೂರೈಕೆಯ ಏರಿಳಿತಗಳ ನಡುವೆ ಈ ಬದಲಾವಣೆ ಕಂಡುಬಂದಿದೆ. ವಿದೇಶಿ ಹೂಡಿಕೆ ಕುಸಿತದ ನಡುವೆ ವಿದೇಶಗಳಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ಪ್ರಚಾರ. ಜಾಗತಿಕ ಹೂಡಿಕೆದಾರರಿಗೆ ದೇಶದ ಬೆಳವಣಿಗೆಯ ಕಥೆಯನ್ನು ಪ್ರಸ್ತುತಪಡಿಸಲು ಭಾರತದ ಸಚಿವರು ವಿದೇಶ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಪ್ರಮುಖ ಜಿಡಿಪಿ ದತ್ತಾಂಶ ಬಿಡುಗಡೆಗೆ ಮುನ್ನ ವಿದೇಶಿ ಹೂಡಿಕೆಗಳು ಹಿಂತೆಗೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಎಥನಾಲ್ ಉತ್ಪಾದನೆಯಿಂದಾಗಿ ಭಾರತದಲ್ಲಿ ಮೊಟ್ಟೆ ಬೆಲೆ %40 ಏರಿಕೆ. ಭಾರತದಲ್ಲಿ ಕಳೆದ ಒಂದು ವರ್ಷದಲ್ಲಿ ಮೊಟ್ಟೆ ಬೆಲೆ ಸುಮಾರು %35ರಿಂದ 40 ಏರಿಕೆಯಾಗಿದೆ. ಎಥನಾಲ್ ಉತ್ಪಾದನೆಗೆ ಸಂಬಂಧಿಸಿದ ಹೆಚ್ಚಿನ ಮೇವಿನ ವೆಚ್ಚದಿಂದಾಗಿ ಈ ಚಳಿಗಾಲದಲ್ಲಿ ಬೆಲೆಗಳು ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಚಿನ್ನ $4,642 ಮತ್ತು 80 ಸೆಂಟ್ (0.77% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,42,594 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ $0.77 ಕುಸಿದಿದೆ. ಹಿಂದಿನ ಮುಕ್ತಾಯ $4,679 ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ.
ಬೆಳ್ಳಿ $69 ಮತ್ತು 12 ಸೆಂಟ್ 0.20% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $2,123 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.20% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $68 ಮತ್ತು 98 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $82 ಮತ್ತು 41 ಸೆಂಟ್ 0.70% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.70% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $81 ಮತ್ತು 84 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 53 ಸೆಂಟ್ 0.13%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.13% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 40 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.